ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಿಕ್ರಾಂತ್, ಅಮೂಲ್ಯ, ಆರ್ತಿ, ಸಾರ್ಥಕ್ ಎಲ್ಲರೂ ಬನ್ನಿ. ಏನ್ ವೇದಾಂತ ಎಲ್ಲಾನು ಕರಿತಿದ್ಯಲ್ಲ? ಏನಾಗ್ರಜ ಇಷ್ಟೊಂದು ಖುಷಿಯಾಗಿದ್ಯಾ? ನಿಮ್ಮೆಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ಬೇಕು. ಹೌದಾ? ಹಾಗಾದ್ರೆ ಅದೇನು ಅಂತ ಬೇಗ ಹೇಳು. ಇವತ್ತು ನಾವು ಪಾರ್ಕಿಗೆ ಧ್ರುವನ ಕರ್ಕೊಂಡು ಹೋಗಿದ್ವಿ. ಅಲ್ಲಿಗೆ ಧ್ರುವನ್ ಹುಡುಗಿ ಬಂದಿದ್ಲು. ಏನಾಗ್ರಾಜ ಹಿಂಗ್ ಹೇಳ್ತಿದ್ಯಾ? ನಮ್ ಧ್ರುವನ್ ಹುಡುಗಿ ಪಾರ್ಕಿಗೆ ಬಂದಿದ್ಲಾ? ವಿಕ್ಕಿ ಅಣ್ಣ ಹೇಳ್ತಾ ಇರೋದು ನಿಜಾನೇ. ಅಕ್ಕೆ ನೀವು ಯಾವ ಹುಡುಗಿ ಬಗ್ಗೆ ಹೇಳ್ತಿದ್ದೀರಾ? ಅದೇ ಅಮ್ಮು, ಲಾಸ್ಟ್ ಇಯರ್ ಹೋಲಿ ಟೈಮಲ್ಲಿ ಧ್ರುವನ್ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಪ್ರಪೋಸ್ ಮಾಡಕ್ ಹೋಗ್ತಾ ಇದ್ದೀನಿ ಆ್ಯಂಡ್ ಸಲ ಕೊಟ್ಟು ಬರಕ್ ಹೋಗಿದ್ದ ಅಲ್ಲ, ಆ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಲ್ಲ ಅದ್ಯಾ, ಆ ಹುಡುಗಿ ಇಷ್ಟು ದಿನ ಆದ್ಮೇಲೆ, ಅದರಲ್ಲೂ ಧ್ರುವ ಈ ಸ್ಥಿತಿಲಿ ಇರ್ಬೇಕಾದ್ರೆ ಇವನು ನೋಡಕ್ ಪಾರ್ಕಿಗೆ ಬಂದಿದ್ಲ? ಅದಕ್ಕೆ ನೀವು ಅವಳ ನೋಡಿದ್ರ? ಅವಳು ನೋಡಕ್ಕೆ ಹೇಗಿದ್ದಾಳೆ? ನಮ್ಮ ರಾಜಣ್ಣ ಅವಳು ಒಟ್ಟಿಗೆ ನಿಂತ್ಕೊಂಡ್ರೆ ಸೂಪರ್ ಜೋಡಿನ, ನಮ್ಮ ಫ್ಯಾಮಿಲಿಗೆ ಸೂಟ್ ಆಗ್ತಾಳ? ಹೋಗ್ಲಿ, ಅವಳು ಯಾರು, ಯಾವ ಊರು ಅಂತ ಏನಾದ್ರು ಗೊತ್ತಾಯ್ತಾ? ಆಕ್ಚುಲಿ ನನ್ನ ಫೋನಲ್ಲಿ ಮಾತಾಡ್ತಾ ಇದ್ದೆ, ವೇದಾಂತ ಅಣ್ಣ ಐಸ್ ಕ್ರೀಮ್ ತಗೊಂಬರಕ್ ಹೋಗಿದ್ದ. ಆ ಗ್ಯಾಪಲ್ಲಿ ಅವಳು ಬಂದು ಧ್ರುವಂಗ್ ಮುತ್ಕೊಟ್ಟು ಹೋಗಿದ್ದಾಳೆ. ಆ ಟೈಮಲ್ಲಿ ನಾನು ಅಲ್ಲೇ ಇರಬೇಕಿತ್ತು. ಆ ಹುಡುಗಿ ಯಾರು ಅಂತ ನನಗೆ 100% ಗೊತ್ತಾಗ್ತಿತ್ತು. ಜಸ್ಟ್ ಮಿಸ್. ಅಲ್ಲ, ನೀವಿಬ್ರು ಏನ್ ಹೇಳ್ತಿದ್ದೀರಾ? ರಾಜಣ್ಣನ ಕೆನ್ನೆ ಮುತ್ಕೊಡೋದು ಅಂತ ಅಂದ್ರೆ ಏನ್ ತಮಾಷೆನಾ? ಅದು ಹಾಡಾಗ್ಲೇ ಪಾರ್ಕಲ್ಲಿ. ನಾನು ಇದನ್ನ ಖಂಡಿಸ್ತೀನಿ. ಹೌದು, ಇದೆಲ್ಲ ಹೇಗ್ ಸಾಧ್ಯ ಅಂತ ನೀವು ಡವ್ ಮಾಡ್ತಿಲ್ಲ ತಾನೆ? ಇಲ್ಲ ಕಣೋ, ನಾವು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಅವಳು ಬಂದು ಮುತ್ಕೊಟ್ಟು ಹೋಗಿದ್ದಾಳೆ. ಹೌದು, ಅವಳು ಮುತ್ಕೊಟ್ಟು ಹೋಗಿದ್ದು ನಿಜ. ಸರಿ, ಮುತ್ಕೊಟ್ಟಿರೋದೇನೋ ನಿಜ ಅಂತಾನೆ ಅನ್ಕೊಳ್ಳೋಣ. ಅದೇ ಹುಡುಗಿ ಅಂತ ಹಿಂಗೆ ಹೇಳ್ತೀರಾ? ನೀವು ಮಾತಾಡ್ಸಿದ್ರಾ? ಇಲ್ಲ. ಅಟ್ಲೀಸ್ಟ್ ನೋಡಿದ್ರಾ? ಇಲ್ಲ. ನೋಡಿಲ್ಲ, ಮಾತಾಡ್ಸಿಲ್ಲ. ಮತ್ ಅದೇ ಹುಡುಗಿ ಅಂತ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಾ? ಕರೆಕ್ಟ್ ಪಾಯಿಂಟ್ ನೋಡಿ. ನಾನು ಅಗ್ರಜ, ಪಾರ್ಕು ಅಂದಮೇಲೆ 100 ಜನ ಬಂದೋಗ್ತಾ ಇರ್ತಾರೆ. ಹುಡುಗ ಹುಡುಗಿ ಕಪಲ್ಸು ಎಷ್ಟೊಂದು ಜನ ಬಂದೋಗ್ತಾರೆ. ಅಷ್ಟು ಜನದಲ್ಲಿ ಮುತ್ಕೊಟ್ಟವಳು ಧ್ರುವನ್ ಹುಡುಗಿನೇ ಅಂತ ಅದು ಹೇಗೆ ಹೇಳ್ತೀರಾ? ಯಾಕಾಗ್ರಜ ಸೈಲೆಂಟ್ ಆಗ್ಬಿಟ್ರಿ? ನಾನು ಕೇಳ್ತಿರೋದು ಕರೆಕ್ಟೇ ತಾನೆ? ವಾಟ್ ನಾನ್ ಸೆನ್ಸ್ ವಿಕ್ರಾಂತ್, ಹುಚ್ಚಿನ ಥರ ಮಾತಾಡ್ತಿದ್ದಿಲ್ಲ. ಪಾರ್ಕಿಗೆ 100 ಜನ ಹುಡುಗಿರು ಬರ್ಬೋದು, ಆದರೆ ಅವ್ರು ನಮ್ಮ ಧ್ರುವನಿಗೆ ಮುತ್ಕೊಟ್ಟಿದ್ದಾಳೆ ಅಂದರೆ ಖಂಡಿತವಲ್ಲೂ ನಮ್ಮ ಧ್ರುವನ್ ಹುಡುಗಿನೇ ಆಗಿರ್ತಾಳೆ. ಎಲ್ಲರೂ ಬಂದು ಧ್ರುವನ್ ಮುತ್ಕೊಡ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.